ವೀಕ್ಷಕರೇ ನಮಸ್ಕಾರ. ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ನಡುವಿನ 4 ಟಿ20 ಪಂದ್ಯಗಳ ಸರಣಿಯ ಪೈಕಿ ಇದೀಗ 2 ಟಿ20 ಪಂದ್ಯಗಳು ಮುಕ್ತಾಯಗೊಂಡಿವೆ. ಹೌದು, ಮೊದಲ ಟಿ20 ಪಂದ್ಯದಲ್ಲಿ ಭಾರತ ತಂಡವು ಗೆದ್ದು ಬೀಗಿತ್ತು. ಇನ್ನು ವೀಕ್ಷಕರೇ ದ್ವಿತೀಯ ಟಿ20 ಪಂದ್ಯದಲ್ಲಿ ಹರಿಣಗಳ ಪಡೆಯು ಭರ್ಜರಿಗೆ ಕಂಬ್ಯಾಕ್ ಮಾಡಿದೆ. ಇನ್ನು ವೀಕ್ಷಕರೇ ಈ ಒಂದು ಸರಣಿಯಲ್ಲಿ 2 ತಂಡಗಳು 1-1 ಅಂತರದಿಂದ ಸಂಬಳ ಸಾಧಿಸಿವೆ. ಇನ್ನು ವೀಕ್ಷಕರೇ ಉಳಿದಿರುವಂಥ 2 ಟಿ20 ಪಂದ್ಯಗಳನ್ನು ಯಾವುದಾದರೂ ಒಂದು ತಂಡವು ಗೆದ್ದುಕೊಂಡರೆ ಈ ಒಂದು ಸರಣಿಯನ್ನು ಗೆದ್ದುಕೊಳ್ಳಲಿದೆ. ಹೌದು ವೀಕ್ಷಕರೇ, ಈ 2 ಟಿ20 ಪಂದ್ಯಗಳು ಭಾರತ ತಂಡಕ್ಕೆ ತುಂಬ ಮಹತ್ವದ ಪಂದ್ಯಗಳಾಗಿವೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನೇ ವ್ಯಕ್ತಪಡಿಸಿ. ಹಾಗೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮುಂಬರುವಂಥ 2 ಟಿ20 ಪಂದ್ಯಗಳಲ್ಲಿ ಭಾರತ ತಂಡವು ಗೆದ್ದು ಬೀಗುತ್ತದೆ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ನ ಮಾಡಿ ತಿಳಿಸಿ. ಒಂದು ವೇಳೆ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗುತ್ತದೆ ಎಂದರೆ ಇಂಡಿಯಾ ಎಂದು ಟೈಪ್ನ ಮಾಡಿ ಕಾಮೆಂಟ್ನ ತಿಳಿಸಿ. ವೀಕ್ಷಕರೇ, ನೀವು ಮಾಡುವ ಒಂದೊಂದು ಕಾಮೆಂಟ್ಸ್ಗಳು ಕೂಡ ಟೀಮ್ ಇಂಡಿಯಾ ತಂಡದ ಯಂಗ್ ಪಡೆಗೆ ತುಂಬ ಮಹತ್ವದ ಕಾಮೆಂಟ್ಸ್ಗಳಾಗುತ್ತವೆ. ವೀಕ್ಷಕರೇ, ನಾಳೆ ನವೆಂಬರ್ 13ರಂದು ಸೌತ್ ಆಫ್ರಿಕಾ ಹಾಗೂ ಇಂಡಿಯಾ ತಂಡವು ಸೂಪರ್ ಸ್ಪೋರ್ಟ್ ಪಾರ್ಕ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ತಮ್ಮ ತೃತೀಯ ಟಿ20 ಪಂದ್ಯವನ್ನು ಆಡಲಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವು ಸುಮಾರು 8:30ಕ್ಕೆ ಆರಂಭವಾಗಲಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯವು ಟೀಮ್ ಇಂಡಿಯಾ ತಂಡದ ಯಂಗ್ ಪಡೆಗೆ ತುಂಬ ಮಹತ್ವದ ಪಂದ್ಯವಾಗಿದೆ. ಇನ್ನು ಈ ಸೂಪರ್ ಸ್ಪೋರ್ಟ್ ಪಾರ್ಕ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಮೊದಲು ಟಾಸ್ ಗೆದ್ದಂಥ ತಂಡವು ಬೌಲಿಂಗ್ ಆಯ್ದುಕೊಳ್ಳುತ್ತವೆ. ಒಂದು ವೀಕ್ಷಕರೇ, ಈ ಒಂದು ಮೈದಾನದಲ್ಲಿ ಟೀಮ್ ಇಂಡಿಯಾ ತಂಡವು ಟಾಸ್ ಗೆದ್ದರೆ ಮೊದಲು ಬೌಲಿಂಗ್ ಆಯ್ದುಕೊಳ್ಳಬಹುದು. ಹೌದು, ಈ ಒಂದು ಮೈದಾನದಲ್ಲಿ ಟಾಸ್ ಗೆದ್ದು ಚೇಸ್ ಮಾಡಿದಂಥ ತಂಡಗಳು ಸತತವಾಗಿ 7 ಬಾರಿ ಗೆದ್ದಿವೆ. ಇನ್ನು ವೀಕ್ಷಕರೇ, ಬ್ಯಾಟಿಂಗ್ ಮಾಡಿದಂಥ ತಂಡಗಳು ಸೋಲನ್ನು ಕಂಡಿವೆ. ವೀಕ್ಷಕರೇ, ಈ ಒಂದು ಮೈದಾನದಲ್ಲಿ ಮೊದಲು ಟಾಸ್ ಗೆದ್ದರೆ ಟೀಮ್ ಇಂಡಿಯಾ ತಂಡವು ಬೌಲಿಂಗ್ ಆಯ್ದುಕೊಳ್ಳಬೇಕಾಗುತ್ತದೆ. ಹಾಗೆ ಈ ಒಂದು ಟಿ20 ಪಂದ್ಯವು ಸೂರ್ಯಕುಮಾರ್ ಯಾದವ್ ಅವರ ನೇತೃತ್ವದ ಪಡೆಗೆ ತುಂಬ ಮಹತ್ವದ ಪಂದ್ಯವಾಗಿದೆ. ಇನ್ನು ಅದೇ ರೀತಿಯಾಗಿ ಈ ಒಂದು ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರ ಬದಲಿಗೆ ಜಿತೇಶ್ ಶರ್ಮಾ ಅವರಿಗೆ ಚಾನ್ಸ್ ಸಿಗುವಂಥ ಸಾಧ್ಯತೆಗಳು ಕಂಡು ಬಂದಿವೆ. ವೀಕ್ಷಕರೇ, ನಾಳೆಯ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರ ಸ್ಥಾನದಲ್ಲಿ ಜಿತೇಶ್ ಶರ್ಮಾ ಅವರು ಕಾಣಿಸಿಕೊಳ್ಳಬಹುದು. ವೀಕ್ಷಕರೇ, ಇದಾಗಿತ್ತು 3ನೇ ಟಿ20 ಪಂದ್ಯದ ಬಗ್ಗೆ ಫುಲ್ ಅಪ್ಡೇಟ್ಸ್.